ಎಲ್ರಿಗೂ ನಮಸ್ಕಾರ. ತಪ್ಪು ಎಲ್ಲರಿಂದೂ ಆಗುತ್ತೆ. ಮನುಷ್ಯರ ಮೇಲೆ ಸಹಜವಾಗಿ ತಪ್ಪಾಗುತ್ತೆ. ನೀವು ಕೆಲಸ ಮಾಡುವ ಟೀಮ್‌ನಲ್ಲಿ ತಪ್ಪಾಗ್ಬೋದು. ಯಾರೋ ಒಬ್ಬರು ತಪ್ಪು ಮಾಡ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಸದಸ್ಯರು ತಪ್ಪು ಮಾಡ್ಬೋದು. ನಿಮ್ಮ ಮಿತ್ರರ, ಗೆಳೆಯರ ಸರ್ಕಲಲ್ಲಿ ಯಾರಾದ್ರು ತಪ್ಪು ಮಾಡ್ಬೋದು. ತಪ್ಪುಗಳಾಗೋದು ಸಹಜ, ಮನುಷ್ಯರಿಂದ ತಪ್ಪಾಗುತ್ತೆ. ಆದರೆ ನಾವು ತಪ್ಪಾದ ತಕ್ಷಣ ಜೋರಾಗಿ ಕಿರ್ಚಾಡೋದಾಗಲಿ, ಆ ತಪ್ಪು ಮಾಡಿದ ವ್ಯಕ್ತಿನ ನಾವು ಹೀಯಾಳಿಸೋದಾಗಲಿ, ಅವನ್ನ ಅಸಹ್ಯ ಮಾಡೋದಾಗಲಿ, ಅವ್ನ ನಿಂದಿಸೋದಾಗಲಿ ಮಾಡೋದ್ರಿಂದ ಸಂಬಂಧಗಳು ಹಾಳಾಗ್ತವೆ ಹೊರತು ಸೊಲ್ಯೂಷನ್ ಬರೋದಿಲ್ಲ. ಆದ್ದರಿಂದ ಯಾಕೆ ತಪ್ಪಾಯಿತು ಅಂತ ಆ ವ್ಯಕ್ತಿ ಜೊತೆ ಕೂತ್ಕೊಂಡು ಮಾತಾಡಿ ಹೇಗೆ ನಾವು ಕರೆಕ್ಷನ್ ಮಾಡ್ಬೋದು. ಯಾಕಂದರೆ ಯಾರೂ ಇಂಟೆನ್ಷನಲ್ಲಿ ಬೇಕು ಅಂತ ತಪ್ಪು ಮಾಡಿರೋದಿಲ್ಲ. ಏನೋ ಆಗಿರುತ್ತೆ ಆಕ್ಸಿಡೆಂಟಲಿ. ಅದನ್ನು ಯಾವ ಥರ ಆಯಿತು, ಇದನ್ನು ಆಗಬಾರ್ದು ಅಂದರೆ ಮುಂದೆ ಏನು ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡಿ. ಈ ಸಿಸ್ಟಮನ್ನು ಚೇಂಜ್ ಮಾಡಿ. ಆ ತಪ್ಪಾಗಿದ್ದು ಯಾವುದಕ್ಕೋಸ್ಕರ ತಪ್ಪಾಯಿತು, ನೆಕ್ಸ್ಟ್ ಆಗದಾಗೆ ಈ ಸಿಸ್ಟಮನ್ನು ನಾವು ಯಾವ ಥರ ಚೇಂಜ್ ಮಾಡ್ಬೋದು. ಸೊ ದಟ್ ನೆಕ್ಸ್ಟ್ ಟೈಮ್ ಈ ತಪ್ಪು ಆಗದಿರಂಗೆ, ಇನ್ನೊಬ್ರು ಈ ತಪ್ಪು ರಿಪೀಟ್ ಮಾಡ್ದಂಗೆ ನಾವು ಯಾವ ಥರ ಕರೆಕ್ಷನ್ ಮೆಜರ್ಸ್ ತೊಗೋಬೇಕು, ಸಿಸ್ಟಮನ್ನು ಸೆಟ್ ರೈಟ್ ಮಾಡಬೇಕು. ಈ ಸಿಸ್ಟಮನ್ನು ಕರೆಕ್ಟಾಗಿ ನೀವು ಮಾಡಿಬಿಟ್ರೆ ನೆಕ್ಸ್ಟ್ ಟೈಮ್ ತಪ್ಪಾಗೋದಿಲ್ಲ. ಮತ್ತು ಆ ತಪ್ಪು ಮಾಡಿದ ವ್ಯಕ್ತಿಯೇ ನಿಮಗೆ ಈ ಸಿಸ್ಟಮನ್ನು ಒಂದು ಸರಿ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ. ಅವನಿಗೆ ಗೊತ್ತಾ, ಅವನು ಹೇಳ್ತಾನೆ ಈ ಥರ ಇತ್ತು, ನಾನು ಹಿಂಗೆ ಅಂದ್ಕೊಂಡ್ಬಿಟ್ಟಿದ್ದೆ, ಅದು ತಪ್ಪಾಯಿತು ಅಂತ. ಮನೆಯಲ್ಲೂ ಆಗ್ಬೋದು, ನಿಮ್ಮ ಮಕ್ಕಳು, ನಿಮ್ಮ ಅಕ್ಕ, ತಂಗಿ, ತಮ್ಮ ಯಾರಾದರೂ ತಪ್ಪು ಮಾಡ್ಬೋದು. ಆ ಸಿಸ್ಟಮನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಕಲೀಗ್ಸ್ ಆಫೀಸಲ್ಲಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು. ಈ ಥರ ಮಾಡೋದ್ರಿಂದ ಸಂಬಂಧಗಳು ಉಳಿತವೆ ಮತ್ತು ಮಿಸ್ಟೇಕ್ಸು ರಿಪೀಟ್ ಆಗೋದು ಕಮ್ಮಿ ಆಗುತ್ತೆ.